ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಒಂದು ಪ್ರಾಬ್ಲಮ್ ಆಗಿದೆ ನಂದು ಟೆಲಿಗ್ರಾಮ್ ಅಲ್ಲಿ. ಟೆಲಿಗ್ರಾಮ್ ನ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈಗ ಅನ್ನೋನ್ ನಂಬರ್ ಗೆ ಚಾಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಬಹುದು ಇಲ್ಲಿ ಹಾಯ್ ಅಂತ ಕಳಿಸಿದ್ರೆ ಇದು ಸೆಂಡ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ನಮ್ದು ಲಿಮಿಟ್ಸ್ ಮುಗ್ದೋಗಿದೆ, ಇವಾಗ ಚಾಟಿಂಗ್ ಲಿಮಿಟ್ಸ್ ಮುಗ್ದೋಗಿದೆ. ಯಾಕಂದ್ರೆ ನಮ್ದು ಕಾಂಟ್ಯಾಕ್ಟ್ ಇದಾರಲ್ಲ ಅವರಿಗೆ ಚಾಟ್ ಮಾಡ್ಲಿಕ್ಕೆ ಆಗತ್ತೆ, ಅನ್ನೋನ್ ಪರ್ಸನ್ ಇರುತ್ತಲ್ಲ ಅವರಿಗೆ ಚಾಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೋಡ್ಬೋದು ಇಲ್ಲಿ ಹಾಯ್ ಅಂತ ನಾನು ಕಳಿಸ್ತೀನಿ ಇವಾಗ ಇವರಿಗೆ. ಇವರು ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲ, ಇವರು ಉದಯ್ ಕುಮಾರ್ ಅಂತ ನೇಮ್ ಇದೆ ಇವ್ರದ್ದು, ಆದ್ರೆ ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲ. ಇವರಿಗೆ ಒಂದು ಹಾಯ್ ಅಂತ ಕಳಿಸಿದೆ ನೋಡಿ, ಈ ತರ ಬರ್ತದೆ ಟೆಲಿಗ್ರಾಮ್ ಇಂದ ನೋಡ್ಬೋದು. ಮತ್ತೆ ಕಳಿಸ್ತೀನಿ ನೋಡ್ಬೋದು ಇಲ್ಲಿ ಟೆಲಿಗ್ರಾಮ್ ಇಂದ ಈ ತರ ಬರ್ತದೆ ನೋಡ್ಬೋದು ಇಲ್ಲಿ. ಸಾರಿ, ಯು ಕ್ಯಾನ್ ಓನ್ಲಿ ಸೆಂಡ್ ಮೆಸೇಜ್ ಟು ಕಾಂಟ್ಯಾಕ್ಟ್ ಅಟ್ ದ ಮೂಮೆಂಟ್ ಅಂತ ಬರ್ತಾ ಇದೆ. ಯಾಕಂದ್ರೆ ನಮ್ದು ಲಿಮಿಟ್ಸ್ ಮುಗ್ದೋಗಿದೆ, ಇವಾಗ ಯಾರಿಗೂ ಚಾಟ್ ಮಾಡ್ಲಿಕ್ಕೆ ಆಗಲ್ಲ. ಬೇಕಿದ್ರೆ ಕಾಂಟ್ಯಾಕ್ಟ್ ಲಿಸ್ಟ್ ಇದಾರಲ್ಲ ಅವ್ರಿಗೆ ಚಾಟ್ ಮಾಡ್ಲಿಕ್ಕೆ ಆಗತ್ತೆ, ಬೇರೆಯವರಿಗೆ ಅನ್ನೋನ್ ನಂಬರ್ ಇರುತ್ತಲ್ಲ ಅವರಿಗೆ ಚಾಟ್ ಮಾಡ್ಲಿಕ್ಕೆ ಆಗಲ್ಲ. ಈ ಪ್ರಾಬ್ಲಮ್ ಹೇಗಪ್ಪ ಸಾಲ್ವ್ ಮಾಡೋದಂದ್ರೆ, ಇವಾಗ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಇಲ್ಲಿ ಸರ್ಚ್ ಮೇಲೆ ಒಂದು ಸರ್ಚ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ಏನಂತ ಸರ್ಚ್ ಮಾಡ್ಬೇಕಂದ್ರೆ. ಇಲ್ಲಿ ಇವಾಗ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ ತಕ್ಷಣ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಸ್ಪ್ಯಾಮ್ ಅಂತ ಸರ್ಚ್ ಮಾಡಿ, SPAM ಅಂತ ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಬರುತ್ತೆ ನೋಡ್ಬೋದು, ಸ್ಪ್ಯಾಮ್ ಇನ್ಫೋ ಬಾಟ್ ಅಂತ ಬರುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಒಂದು ಮೇನ್ ಇದಾಗಿರುತ್ತೆ, ಅದರಿಂದ ಅಲ್ಲಿ ನಾವು ರಿಪೋರ್ಟ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ ಅವರು. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಪ್ಯಾಮ್ ಇನ್ಫೋ ಬಾಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ನೋಡ್ಬೋದು ಈ ತರ ಬರುತ್ತೆ ಎಂಟರ್ಪ್ರೈಸ್. ಇಲ್ಲಿ ಬೇಕಿದ್ರೆ ನೀವು ಓದ್ಕೊಳ್ಬಹುದು, ವಾಟ್ ಕ್ಯಾನ್ ದಿಸ್ ಬಾಟ್ ಡೂ ಅಂತ ಬರುತ್ತೆ, ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಲ್ಲಿ ಹೇಳಿ ಅಂತ ಬರುತ್ತೆ. ಇಲ್ಲಿ ನೀವು ಫಸ್ಟಿಗೆ ಸ್ಟಾರ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ನೋಡ್ಬೋದು ಅವರೊಂದು ನಾವೊಂದು ಸ್ಟಾರ್ಟ್ ಅಂತ ರಿಪೋರ್ಟ್ ಮಾಡಿದವಾಗ ಈ ತರ ಮೆಸೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ತರ ಮೆಸೇಜ್ ಬರುತ್ತೆ. ಈ ತರ ಮೆಸೇಜ್ಗೆ ಏನ್ ರಿಪ್ಲೈ ಮಾಡ್ಬೇಕಪ್ಪ ಅಂದ್ರೆ, ಇವಾಗ ನಾವು ಇಲ್ಲಿ ಓಕೆ ಅಂತ ಇದೆ, ಹಾಗೆ ಇಲ್ಲಿ ಎರಡನೇ ಆಪ್ಷನ್ ಐ ರಿಪೋರ್ಟೆಡ್ ಅಂತ ಇದೆ, ಹಾಗೆ ಮೂರನೇ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಐ ವಾಸ್ ರಾಂಗ್ ಪ್ಲೀಸ್ ರಿಲೀಸ್ ಮೀ ನೌ ಅಂತ ಇದೆ. ಇಲ್ಲಿ ಯಾವ್ದು ಕ್ಲಿಕ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ಸೆಂಡ್ ಆಗತ್ತೆ. ಸೆಂಡ್ ಆದ್ಮೇಲೆ ಮತ್ತೊಂದು ಮೆಸೇಜ್ ಕಳಿಸ್ತಾರೆ. ಇಲ್ಲಿ ನೋಡ್ಬೋದು, ನೀವು ಓದ್ಕೊಳ್ಬಹುದು. ಇಲ್ಲಿ ಸಾರಿ ದಿಸ್ ಇಸ್ ನಾಟ್ ಪಾಸಿಬಲ್, ವಿ ವ್ಯಾಲ್ಯೂ ದಿಸ್ ಇನ್ನರ್ ಪ್ಲೇಸ್ ಈ ತರ ಬರುತ್ತೆ. ನೀವು ಓದ್ಕೊಳ್ಬಹುದು ಬೇಕಿದ್ರೆ. ಟೆಲಿಗ್ರಾಮ್ ಯೂಸರ್ಸ್ ಟು ಮಚ್, ಪ್ಲೀಸ್ ವೇಟ್, ಲಿಮಿಟೇಷನ್ಸ್ ಬಿ ಲಿಫ್ಟೆಡ್ ಫ್ರಮ್ ಯುವರ್ ಅಕೌಂಟ್ಸ್ ಆನ್ 25 ಜೂನ್ 2026 ಅಂತ ಬರ್ತಾ ಇದೆ. ಯಾಕಂದ್ರೆ ನಮ್ದು ಮೆಸೇಜ್ ಲಿಮಿಟೆಡ್ ಮುಗ್ದೋಗಿದೆ ಇವಾಗ, ಅದು ಮತ್ತು 2 ದಿನ ಬಿಟ್ಟು ಮತ್ತೆ ಬರುತ್ತೆ ಅಂತ ನಾವು ಕಾಯ್ಬೇಕಾಗತ್ತೆ. ಇವಾಗ ನಾವು ರಿಪೋರ್ಟ್ ಅಂತೂ ಮಾಡಾಗಿದೆ, ಇವಾಗ ರಿಪೋರ್ಟ್ ಮಾಡಿದ್ಮೇಲೆ 24 hours ಕಾಯ್ಬೇಕಾಗತ್ತೆ, ಇಲ್ಲ ಅಂದ್ರೆ 2-3 ದಿನ ಕಾಯ್ಬೇಕಾಗತ್ತೆ. ಆಮೇಲೆ ಮತ್ತೆ ವಾಪಸ್ ಬರುತ್ತೆ ಅದು ನಮ್ಗೆ. ಅವ್ರು ಹೇಳಿದಾರೆ ಇಲ್ಲಿ ವಾಪಸ್ ಮತ್ತೆ ಬರುತ್ತೆ ಅಂತ. ಬೇಕಿದ್ರೆ ಮತ್ತೆ ಸ್ಟಾರ್ಟ್ ಕೊಟ್ಕೊಂಡು ನೀವು ಬೇರೆ ಆಪ್ಷನ್ ಕೂಡ ಕ್ಲಿಕ್ ಮಾಡ್ಕೊಳ್ಬಹುದು. ಬೇಕಿದ್ರೆ ಈ ತರ ನೋಡ್ಬೋದು, ಇಲ್ಲಿ ನೋಡ್ಬೋದು ಈ ತರ ಏನು ಕ್ಲಿಕ್ ಮಾಡಿದ್ರೆ ಅವ್ರು ಆನ್ಸರ್ ಕೊಡ್ತಾರೆ ಅವರು. ನೀವು ಒಂದು 2-3 ದಿನ ಕಾಯ್ಬೇಕಾಗತ್ತೆ. ಕಾಯ್ದ್ಮೇಲೆ ಅವರು ವಾಪಸ್ ಯಾವ ಮೊದ್ಲು ಯಾವ ತರ ಇತ್ತು ಅದೇ ತರ ಮತ್ತೆ ಬರುತ್ತೆ. ಯಾರಿಗೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್.